ಓಂ ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾರ್ಥಮುಚ್ಯತೆ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಯಾವ್ದೀಗ ಅತ್ರಾಪಿ ಸಾಯಿತ್ಯುಕ್ತಿ ಅದಾಯ್ತದ. ಅತ್ರಾಂತರ ಇತಿ ವಾಚ್ಯೆ ನಿಯಂತ ಇತ್ಯುಕ್ತಿ ಏಷವು ಏವ ವಾಮನಿಃ ಇತ್ಯಾದಿನಾ ಉಕ್ತ ನಿಯಂತೃತ್ವರೂಪೇಣೈವ ಅಕ್ಷಂತಸ್ಥತ್ವಮಿತಿ ದ್ಯೋತಯಿತು. ಅಂತರ ಅಂತ ಅಷ್ಟೇ ಹೇಳಬೇಕಾಗಿತ್ತು. ಆದರೆ ನಿಯಂತ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಬರೀ ಒಳಗೆ ಸುಮ್ಮನೆ ಇಲ್ಲ, ಅವನು ನಿಯಂತ್ರವಾಗಿದ್ದಾನೆ. ನಿಯಂತೃತ್ವ ರೂಪೇಣೈವ ಅಕ್ಷಂತಸ್ಥತ್ವಮಿತಿ ದ್ಯೋತಯಿತು. ಒಳಗೆ ಸುಮ್ಮನೆ ಇರೋದು ಬೇರೆ, ನಿಯಾಮಕನಾಗಿರೋದು ಬೇರೆ. ನಿಯಾಮಕನಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರವಾಗಿಯೇ ನಿಯಂತ ಅನ್ನೋ ಪದ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರು. ಹೇಳಿದ್ರೆ ನಿನ್ನೆ ವಾಮನ ಸುಂದರ, ಸೌಂದರ್ಯ ದ್ಯೋತಕವಾದದ್ದು ವಾಮ ಸುಂದರ ಅಂತ ಅರ್ಥ. ಭಾವನೆ ಅಂದ್ರೆ ತೇಜಸ್ಸು, ಭಾಮ ಭಾ ಅಂದ್ರೆ ತೇಜಸ್ಸು, ಭಾ ತೇಜಸ್ಸು, ವಾಮ ಎಂಬುದು ಸೌಂದರ್ಯ. ಸೌಂದರ್ಯಾದಿ ಅನೇಕ ಗುಣ ಹೊಂದಿರೋದ್ರಿಂದ ಪರಮಾತ್ಮ ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ ಅರ್ಥ ಬರ್ಲಿಕ್ಕೆ ಅದು ವಿಶೇಷವಾದ ಅಂಶ. ಸರ್ವಗೋ ಅತ್ತ ನಿಯಂತ ಅನ್ನೋ ಪದ ಉಪಯೋಗಿಸಿದ್ರು. ಬರೀ ಅಂತರ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಬರೀ ಒಳಗಿದ್ದಾರೆ ಅಂದ್ರೆ ಸಾಲದು, ನಿಯಂತ್ರವಾಗಿದ್ದಾನೆ. ದೃಶ್ಯತ್ವ ದ್ವಿಜಿತ ಸದಾ ತೇನ ಅಗ್ನೇ ಅಚ್ಛಿಷ್ಯತೆಯ ನಿಯಂತೃತ್ವೇ ಜೀವತ್ವ ಸಾಮ್ಯೇನ ನಿಯಾಮಕಾಂತರಾಪೇಕ್ಷಾಯಾಮ್ ಅನವಸ್ಥಿತಿ ನಿಯಮ್ಯ ಜೀವ ಸಾಮ್ಯೇನ ನಿಯಾಮಕತ್ವ ಅಸಂಭವಶ್ಚ ಇತಿ ಸೂಚಿತಂ. ಸ್ವತಂತ್ರೇಶ ಶಕ್ತೌ ನಾ ದೋಷ ಇತಿ ಸೂಚಯಿತು ಏಕ ಇತಿ. ಇದರಿಂದ ಏನು ಹೇಳಿದಾಗಾಯ್ತು? ತೇನ ಇದರಿಂದಾಗಿ ಅಗ್ನೇಹೇ ಅಚ್ಛಿಷ್ಠಿತತೆಯ, ಅಗ್ನಿ ಅಕ್ಷೆಯಲ್ಲಿದ್ದಾನೆ ತಿಳ್ಕೊಂಬೋಣ. ನಿಯಂತೃತ್ವೇ ಜೀವತ್ವ ಸಾಮ್ಯೇನ, ಅಕ್ಷೆಯಲ್ಲಿರ್ತಕ್ಕಂಥ ಅಗ್ನಿ ವಿಷ್ಣು ಅಲ್ಲದೆ ಈ ಅಗ್ನಿ ಅಂತಾದರೆ ಈ ಅಗ್ನಿ ದೇವರಲ್ಲ, ಜೀವ. ಅದಕ್ಕೆ ಜೀವತ್ವ ಸಾಮ್ಯೇನ, ಈತನೇ ಜೀವತ್ವ ಬರೋದ್ರಿಂದ ನಿಯಾಮಕಾಂತರಾಪೇಕ್ಷಾಯ ಮನವಸ್ಥಿತಿ. ಈ ಜೀವನಿಗೆ ಯಾವ ಶಕ್ತಿ ಇಲ್ಲ, ಅದಕ್ಕೆ ದೇವರು ಬೇಕು. ಅಗ್ನಿಗೆ ಜೀವತ್ವ ಇದ್ದ ಮೇಲೆ ಜೀವತ್ವ ಬಂದಿದ್ದರಿಂದ ಜೀವನಂತೆ ಅಸ್ವಾತಂತ್ರ್ಯ ಅಶಕ್ತಿ ಬಂತು. ಆದ್ದರಿಂದ ಅಗ್ನಿಪರ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ನಿಯಾಮಕತ್ವ ಇರ್ಬೇಕಾದ್ರೆ ಏನಿರ್ಬೇಕಲ್ಲಿ? ದೇವತ್ವ ಇರಬೇಕು. ದೇವತ್ವ ವಿಷ್ಣುವಿನಲ್ಲಿ ಮಾತ್ರ ಇರೋದು. ಆದ್ರಿಂದ ಅಂತ ಹೇಳಿದ್ರು. ಇದು ಇನ್ನೊಬ್ಬ ಜೀವ ಅಂತ ಹೇಳಿದರೆ ಆಫೀಸ್ನಲ್ಲಿ ಚೀಫ್ ಬಿಟ್ಟು ಉಳಿದವರೆಲ್ಲ ಒಂದು ಗುಂಪಿ ಸೇರ್ತಾರೆ, ಅವರೆಲ್ಲ ಅಸ್ವತಂತ್ರರು. ಒಂದು ಗುಂಪು ಚೀಫ್ ಅನ್ನೋ ಪದ ಯಾರಿಗಿಲ್ಲ, ಅವರೆಲ್ಲ ಏನವರು? ಅಸ್ವತಂತ್ರರು. ಆದರೆ ಅಜ್ಞಾದಿ ದೇವತೆಗಳು ಏನೇ ಆಗಿದ್ರು ಕೂಡ ಸ್ವತಂತ್ರರಲ್ಲ. ಅವರಿಗೇನಾದ್ರೂ ನಿಯಾಮಕತ್ವ ಹೇಳಿಬಿಟ್ರೆ ಉಳಿದವರ ನಿಯಾಮಕತ್ವ ಹೇಳಬೇಕು. ಯಾತಕ್ಕೆ? ಅಸ್ವತಂತ್ರನಾದ ಆ ವ್ಯಕ್ತಿ ನಿಯಾಮಕನಾಗೋದಾದ್ರೆ ಇನ್ನೊಬ್ಬನು ಹಾಗೆ ಆಗಲಿ ಅಂತ ಹೇಳಬೇಕು. ಅದಕ್ಕೆ ಅನವಸ್ಥಿತೇ ಅಸಂಭವಾಚ್ಯ ನೇತರಃ ಸೂತ್ರ. ಓಂ ಅನವಸ್ಥಿತೇ ಅಸಂಭವಾಚ್ಯ ನ ಇತರಃ, ಆ ಸೂತ್ರದ ಅರ್ಥ. ನಿಯಮ್ಯ ಜೀವ ಸಾಮ್ಯೇನ ನಿಯಾಮಕತ್ವ ಅಸಂಭವಶ್ಚ ಇತಿ ಸೂಚಿತಂ. ಜೀವನಿಗೆ ಯಾವುದಿಲ್ಲ ಅದು ದೇವರಿಗೆ ಅಂತ ಹೇಳಬೇಕಾಗಿದೆ. ಜೀವನಿಗಿರೋದನ್ನ ಇವರಿಗೆ ಹೇಳೋದಾದ್ರೆ ಜೀವನಿಗೆ ಅಸಂಭವ ಬಂತು, ಅನವಸ್ಥಿತಿ ಬಂತು. ಒಬ್ಬ ಅವನಿಗೆ ಹೇಳಿದರೆ ಅಸಂಭವ, ಅವನು ಇನ್ನೊಂದು ಡಿಪೆಂಡ್ ಆಗಿದ್ದಾನೆ, ಇನ್ನೊಂದು ಆಗ್ತಾ ಹೋದ್ರೆ ಅನವಸ್ಥಿತಿ. ಗೊತ್ತಾಯ್ತಾ? ಒಬ್ಬನಿಗೆ ಬಂದರೆ ಅಸಂಭವ, ಇಬ್ಬರಿಗೆ ಬಂದರೆ ಅನ್ಯೋನ್ಯಾಶ್ರಯ, ಮೂರಕ್ಕೆ ಬಂದರೆ ಚಕ್ರಕಾಶ್ರಯ, ಮೋರ್ ದನ್ 3 ಬಂದರೆ ಅನವಸ್ಥ. ನಾವು ನೆನಪಿರ್ಬೇಕಲ್ಲ, ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಆಮೇಲೆ ಚಕ್ರಕಾಶ್ರಯ, ಆಮೇಲೆ ಅನವಸ್ಥ. 4 ವರ್ಷ ನೆನಪಿಟ್ಕೊಂಡಿರ್ಬೇಕು. ಇದು ಅಸಂಭವ. ಯಾತಕ್ಕೆ ಅಂದರೆ ಇಲ್ಲೇ ಇಲ್ಲ, ಆಶ್ರಾತ್ಮ ಹೆಸರು ಪ್ರಸಂಗ ಬರುತ್ತೆ ಅಂತ ಅರ್ಥ. ನಿಯಂತಾಚ ಇತಿ. ಮುಂದೆ ನಿಯಮ್ಯ ಸ್ವತಂತ್ರ ಈಶಯುಕ್ತೌ ನಾ ದೋಷ ಇತಿ ಸೂಚಯಿತು ಏಕ ಇತಿ. ಆದರೆ ಆ ನಿಯಂತ್ರ ವಿಷ್ಣು ಅಂತ ಹೇಳಿದ ತಕ್ಷಣ ಯಾವ ಸಮಸ್ಯೆ ಇಲ್ಲ. ಯಾತಕ್ಕೆ? ಅದು ಜೀವನಲ್ಲ. ಜೀವ ಅಂತ ಹುಟ್ಟಿದಾಗ ಏನೇನು ಡಿಫೆಕ್ಟ್ಸ್ ಬರ್ತಿತ್ತು, ಆ ಡಿಫೆಕ್ಟ್ಸ್ ಯಾವುದು ಯಾರಲ್ಲಿಲ್ಲ? ವಿಷ್ಣುವಿನಿಲ್ಲ. ಸುಲಭ ಆಗಬೇಕು ಅಂತ ಅರ್ಥ. ಸರ್ವಗೋ ಅತ್ತ ನಿಯಂತಾಚ ದೃಶ್ಯತ್ವ ದ್ವಿಜಿತಸ್ತದ. ಆ ವಿಷಯ ಮುಗಿತು. ಮುಂದೆ ಯತ್ತು ಅನುಭಾಷ್ಯೇ ಏತದ್ಭಾವಾಭಿಧಂ ಲಿಂಗಂ ಕ್ರಿಯಾಲಿಂಗೇ ತತಃ ಪರಂ ಅಂತರ್ಯಾಮ್ಯಂತರಶ್ಚೇತಿ ಕ್ರಿಯಾಭಾವಾಖ್ಯಮುಚ್ಯತೆ ಇತಿ ಕ್ರಿಯಾರೂಪಂ ಭಾವರೂಪಂ ಲಿಂಗಮತ್ರ ಉಚ್ಯತೆ ಇತ್ಯುಕ್ತಂ. ತತ್ರ ಚಕ್ಷುರಂತಸ್ಥಿತಿರೂಪಭಾವಸ್ಯ ಸರ್ವಗಃ ಇತ್ಯನುವೃತ್ಯ ಸ್ಪಷ್ಟತ್ವ ನಿಯಮನ ರೂಪಂ ಕ್ರಿಯಾಖ್ಯಂ ಲಿಂಗಮೇವ ಉಪಾತ್ತಂ ನಿಯಂತ ಇತಿ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಬರುತ್ತೆ.
ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಏನದು, ಯತ್ತತು ಅನುಭಾಷ್ಯೆ, ಅನುಭಾಷ್ಯೆ ಅನುವ್ಯಾಖ್ಯಾನದಲ್ಲಿ ಈ ಮಾತು ಬಂದಿದೆ ಕೆಳಗಿನ, ಏತದ್ಭಾವಾಭಿದಂ ಲಿಂಗಂ ಕ್ರಿಯಾಲಿಂಗೇ ತತಃ ಪರಂ ಅಂತರ್ಯಾಮ್ಯಂತರಶ್ಚೇತಿ ಕ್ರಿಯಾಭಾವಾಖ್ಯ ಮುಚ್ಯತೆ. ಏತದ್ಭಾವಾಭಿದಂ ಲಿಂಗಂ, ಭಾವ ಅಂತ ಒಂದು ಲಿಂಗ, ಕ್ರಿಯಾಲಿಂಗೇ ತತಃ ಪರಂ ಅನಂತರ ಕ್ರಿಯಾಲಿಂಗ ಎರಡನೇದು, ಅಂತರ್ಯಾಮಿ ಅಂತರಶ್ಚೇತಿ ಅಂತರ್ಯಾಮಿತ್ವ ಅಂತರಶ್ಚ ಅಂತ ಮುಂದೆ ಕ್ರಿಯಾಭಾವಾಖ್ಯ ಮುಚ್ಯತೆ. ಈ ವ್ಯಾಖ್ಯೆ ಅಂತ ಹೇಳಿಬಿಟ್ಟಿದ್ದಾರೆ. ನೀವಿಲ್ಲಿ ಹೇಳ್ತಾ ಇರೋದಕ್ಕೆ ಅದಕ್ಕೂ ವ್ಯತ್ಯಾಸ ಬಂತಲ್ಲ ಅಂದ್ರೆ ವ್ಯತ್ಯಾಸ ಬಂದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಗ್ರಂಥಗಳು ಓದಬೇಕಾದ್ರೆ ವಿರೋಧಿ ಗ್ರಂಥಗಳಿಗೆ ವಿರೋಧ ಬಂದ್ರೆ ಅದು ಗುಣ, ದೋಷ ಅಲ್ಲ. ನಮ್ಮ ಗ್ರಂಥಗಳಿಗೆ ವಿರೋಧ ಬಂದ್ರೆ ಏನದು ದೋಷ, ಅದಿಲ್ಲ ಅಂತ ತೋರಿಸ್ಬೇಕು. ಅದಿಲ್ಲ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಹಾಗಲ್ಲ ಅರ್ಥ ಅದಕ್ಕೆ. ಇತಿ ಕ್ರಿಯಾರೂಪಂ ಭಾವರೂಪಂ ಲಿಂಗಮತ್ರ ಮುಚ್ಯತೆ ಇತ್ಯುಕ್ತಂ. ಕ್ರಿಯಾರೂಪವಾದ ಲಿಂಗ ಒಂದು, ಭಾವರೂಪವಾದ ಲಿಂಗ ಒಂದು. ಭಾವ ಅಂದ್ರೆ ಇರುವಿಕೆ, ಕ್ರಿಯಾ ಅಂದ್ರೆ ಮಾಡುವಿಕೆ. ಗೊತ್ತಾಯ್ತಾ? ಎರಡು ವಿಧ ಹೇಳಿದ್ದಾರೆ. ಅಂತತ್ರ ಚಕ್ಷುರಂತಸ್ಥಿತಿ ರೂಪ ಭಾವಸ್ಯ, ಭಾವ ಅಂದ್ರೆ ಇರುವಿಕೆ, ಕ್ರಿಯಾ ಅಂದ್ರೆ ಮಾಡುವಿಕೆ. ಆಕ್ಷನ್ ಇಸ್ ಕ್ರಿಯಾ, ಎಕ್ಸಿಸ್ಟೆನ್ಸ್ ಇಸ್ ಭಾವ. ತತ್ರ ಚಕ್ಷುರಂತಸ್ಥಿತಿ ರೂಪ ಭಾವಸ್ಯ, ಚಕ್ಷು ಅಂತಹ ಸ್ಥಿತಿ ರೂಪ ಭಾವಸ್ಯ, ಕಣ್ಣಿನ ಒಳಗಿರುವಿಕೆ ಅಂತಕ್ಕಂಥದ್ದು ಭಾವ. ಸರ್ವಗಃ ಇತ್ಯನುವೃತ್ಯ, ಮುಂದೆ ಸರ್ವಗಃ ಅಂತಿದೆ. ಸರ್ವತ್ರ ಗಚ್ಚತಿ ಇತಿ ಕ್ರಿಯಾ. ಸ್ಪಷ್ಟತ್ವಾತ್ ನಿಯಮರೂಪಂ ಕ್ರಿಯಾಖ್ಯಂ ಲಿಂಗಮೇ ಉಪಾತ್ತಂ ನಿಯಂತ ಇತಿ. ಅಲ್ಲೂ ಕೂಡ ಸರ್ವಗತ್ವ ಎಂಬುದೇನದು ನಿಯಮನ ರೂಪವಾದ ಕ್ರಿಯೆ ಆದ್ದರಿಂದ ಅದು ಇಲ್ಲಿ ಹೇಳಿದ ಅರ್ಥನೇ ಅಲ್ಲಿ ಬಂದಿದೆ, ವ್ಯತ್ಯಾಸ ಇಲ್ಲ ಅಂತ ಹೇಳಿ. ಗೊತ್ತಾಯ್ತು? ಇಲ್ಲಿ ಏನು ಕಾರಣ ಕೊಟ್ಟಿದ್ರು, ಅಂತರತ್ವ ಮತ್ತು ಅಂತಸ್ಥಿತತ್ವ ಮತ್ತು ನಿಯಾಮಕತ್ವ ಅಂತ ಏನು ಹೇಳಿದ್ರು ಅದೇ ಬಂದಿರೋದ್ರಿಂದ ಪರಸ್ಪರ ವಿರೋಧ ಇಲ್ಲ. ವರ್ಡಿಂಗ್ಸ್ ಚೇಂಜ್ ಹೊರತು ಐಡಿಯಾ ಚೇಂಜ್ ಆಗಿಲ್ಲ. ತತ್ರ ಕ್ರಿಯಾಪದೇನ ಅಂತಸ್ಥಿತ್ವ ರಮಣಕೃತ ಇತ್ಯನುಭಾಷ್ಯ ದಿಶಾ. ಮತ್ತೆ ಅಲ್ಲಿ ಅರ್ಥ ಬರೋದು, ಪರಮಾತ್ಮ ಹೇಗಿದ್ದಾನೆ, ಅಂತರಹ ಅಂತಸ್ಥಿತ್ವ ರಮಣಕೃತ, ಅಂತರ ಅಂತರ ಒಳಗಿದ್ದಾನೆ, ರಮಣ ಎಂಜಾಯ್ ಮಾಡ್ತಿದ್ದಾನೆ. ಜೀವ ಒಳಗಿದ್ದಾನೆ, ದುಃಖ ಪಡ್ತಿದ್ದಾನೆ. ಅರ್ಥ ಆಯ್ತಾ? ಜೀವ ಒಳಗಿದ್ದಾನೆ, ಆ ದೇಹದೊಳಗೆ, ದೇವರು ದೇಹದೊಳಗಿದ್ದಾನೆ. ಆದರೆ ಜೀವ ದುಃಖಿಯಾಗಿದ್ದಾನೆ, ದೇವರು ರಮಣಕೃತ್ ಆನಂದದಿಂದ ಇರೋದ್ರಿಂದ ಜೀವನಿಗೂ ದೇವರಿಗೂ ಕೂಡ ಒಂದೇ ಸ್ಥಳದಲ್ಲಿದ್ದರೂ ಕೂಡ ಒಂದೇ ವಿಧವಾದಂತಹ ಪರಿಣಾಮ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದೇ ವಿಧವಾದ ಪರಿಣಾಮ ಆಗೋದಿಲ್ಲ ಅಂತ ಹೇಳೋದಕ್ಕೆ ಅಂತರ ಅಂತರ ಅಂತಸ್ಥಿತ್ವ ರಮಣಕೃತ್ ಅದನ್ನು ಬೆರೀತಾರೆ. ಅನುವ್ಯಾಖ್ಯಾನದ ಅರ್ಥ ಇದೆ. ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಮಾತು ಉಪಯೋಗಿಸ್ತಾರೆ. ದಾಮೋದರ ದೂರತರ ಅಂತರ ಒಂದೇ ದಾರಿತ ಪಾರಗ ಪಾರಪಾರಸ್ವ. ದೂರತರ ಅಂತರ ಈ ಪದ ಅನುಭಾಷ್ಯ ತಗೋಬೇಕಾದ್ರೆ ಬ್ರಹ್ಮಸೂತ್ರ ಭಾಷ್ಯಕ್ಕಾಗಿ ದ್ವಾದಶ ಸ್ತೋತ್ರ ಬ್ರಹ್ಮಸೂತ್ರ ಭಾಷ್ಯ ಆಗಿ. ಕಿಂತು ನಿಯಮನ ರೂಪ ಕ್ರಿಯಾಪಿ ಅತ್ರ ಕ್ರಿಯಾಪದೇನ ಅಂತಸ್ಥಿತ್ವ ರಮಣಕೃತ್ಯ ಅನುಭಾಷ್ಯ ದಿಶಾ ನಾ ರಮಣ ರೂಪ ಕ್ರಿಯೆ ವಿವಕ್ಷಿತ. ರಮಣ ರೂಪ ಕ್ರಿಯೆ ಅಷ್ಟೇ ಅಲ್ಲ, ಕಿಂತು ನಿಯಮನ ರೂಪ ಕ್ರಿಯಾಪಿ. ಒಳಗಿದ್ದು ಎಂಜಾಯ್ ಮಾಡ್ಬೇಕಾದ್ರೆ ನಿಯಮನ ಮಾಡೋ ಶಕ್ತಿ ಇರಬೇಕು. ಇಲ್ಲದವ್ರು ಏನಾಗೋದಿಲ್ಲ, ಒಳಗಿರ್ಬೋದು, ಕಾರ್ ಇದೆ, ಯಜಮಾನನಾಗಿದ್ದಾನೆ, ಬೇಕಿದೆ ಗೊತ್ತಿಲ್ಲ ಅವನಿಗೆ, ಇದು ಕೆಟ್ಟ ನಿಂತೋಗ್ಬಿಟ್ಟಿದೆ, ಬರಬಾರದು. ಅದೇ ರಮಣ ಅಂಬೋದು ಜೀವನ ಏನ್ ಮಾಡಿಬಿಡುತ್ತೆ, ಜೀವ ಬೇರೆ ದೇವರೇ ತೋರಿಸ್ಬಿಡುತ್ತೆ. ಹೇಳಿಲ್ಲ, ಒಂದೇ ಕ್ಲಾಸ್ನಲ್ಲಿ ಇದ್ದಾನೆ, ಅಧ್ಯಾಪಕ ಇದ್ದಾನೆ, ಸ್ಟೂಡೆಂಟ್ಸ್ ಇದ್ದಾನೆ. ಒಂದೇ ಇದರಲ್ಲಿದ್ದಾನೆ, ಅಡ್ಮಿನಿಸ್ಟ್ರೇಟರ್ ಇದ್ದಾನೆ, ಸ್ಟೂಡೆಂಟ್ಸ್ ಇದ್ದಾನೆ. ಅವನ ಕೆಲಸ ಬೇರೆ, ಇವನ ಕೆಲಸ ಬೇರೆ. ಇವರಿಗಿರೋ ಬಂದರೆ ಅವರಿಗಿರೋ ಬಂದರೆ ದೇವರಿಗೆ ಮಾತ್ರ ಬಂಧನ ಹೇಳಿಲ್ಲ, ರಮಣ ಕೃತ್ ಅಂತ ಹೇಳಿ. ಎಲ್ಲಿದ್ರು ದೇವರಿಗೆ ಅದೇ ಉತ್ತರ. ನಿಯಂತ ಅಲ್ಲಲ್ಲ, ನಿಯಮನ ಮಾಡುವಿಕೆ, ಅಂತ ಒಳಗಿರುವಿಕೆ. ಗೊತ್ತಾಯ್ತಾ? ನಿಯಾಮಕತ್ವ ಹೇಳಿದ ಮೇಲೆ ಒಳಗಿದ್ದಾಗ ಅದು ಅಂಡರ್ಸ್ಟೂಡ್, ಮೋರ್ ದೆನ್ ದಟ್ ಆಯ್ತು. ಇವತ್ತು ಯಜಮಾನಾದವನು ಒಳಗಿದ್ರು ಯಜಮಾನೇ, ಹೊರಗಿದ್ರು ಯಜಮಾನನೇ. ಗೊತ್ತಾಯ್ತಾ? ಯಜಮಾನ ಅಲ್ಲವನು ಎಲ್ಲಿದ್ರು ಯಜಮಾನನಲ್ಲೇ ಅಲ್ಲ. ಸೊ ಜೀವ ಎಲ್ಲಿದ್ರು ಅಸ್ವತಂತ್ರನೇ, ದೇವರು ಎಲ್ಲಿದ್ರು ಕೂಡ ಏನವನು ಸ್ವತಂತ್ರನೇ. ಅದಕ್ಕೆ ಬಂದು ಬರುತ್ತೆ, ಸರ್ವದೇಶೇಶು ಕಾಲೇಶು ದಯೇಕ ಪರಮೇಶ್ವರ. ಎಲ್ಲ ಸ್ಥಳಗಳಲ್ಲೂ ಎಲ್ಲ ಕಾಲದಲ್ಲೂ ಒಬ್ಬನೇ ಸ್ವಾಮಿ. ಗೊತ್ತಾಯ್ತಾ? ಎಲ್ಲರೂ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಫ್ರಮ್ ಟು ಆಗ್ತಾರೆ. ದೇವರಿಗೆ ಫ್ರಮ್ ಟು ಇಲ್ಲ. ಯಾತಕ್ಕೆ ಫ್ರಮ್ ಟು? ಅದು ಎಲ್ಲಿ? ಫಾರ್ ದಿಸ್ ಪ್ಲೇಸ್. ಮತ್ತೆ ಇಂಡಿಯಾಕ್ಕೆ ಫ್ರಮ್ ಟು, ಕರ್ನಾಟಕ ಫ್ರಮ್ ಟು. ದೇವರಿಗೆ ಆಲ್ವೇಸ್, ಆಲ್, ಎವರಿ ಟೈಮ್. ಅದು ದೇವರ ಮಹಿಮೆ. ಅರ್ಥ ಆಯ್ತಾ? ಆದ್ದರಿಂದ ದೇವರಿಗೆ ಯಾವಾಗಲೂ ಕೂಡ ಏನಂತ ಹೇಳಬೇಕಾಗ ನಿತ್ಯತ್ವ, ಅನಾದಿ ಏಕೋ ವಿಷ್ಣು. ಉಳಿದವರಿಗೆಲ್ಲ ಏಕಃ ಇಲ್ಲ, ಅನಂತ ಅನಂತ ಇದ್ದಾರೆ. ಲಕ್ಷ್ಮೀನಾರಾಯಣ ಇಬ್ಬರೇ, ಒಬ್ಬೊಬ್ಬರು ಇರೋದು. ಯಾವುದು? ಇರುವಿಕೆ. ಇರುವಿಕೆ ಎಂಬುದೇನು ಮೊದಲು ಹೇಳಿದ್ರಲ್ಲ, ಇಲ್ಲೇ ಪದ ಇದೆ, ಏನಂತಿದೆ ಅಲ್ಲಿ? ಭಾವಲಿಂಗ ಎಂಬುದೇನದು? ಒಳಗಿರುವಿಕೆ ಭಾವಲಿಂಗ.
ಒಳಗಿರುವಿಕೆ ಚಕ್ಷುರಂತ ಸ್ಥಿತಿ ರೂಪ ಭಾವಸ್ಯ. ಕಣ್ಣಿನ ಒಳಗಿರುವಿಕೆ ಎಂಬುದು ಇರುವಿಕೆ, ಆ ಭಾವಲಿಂಗ. ಇದು ಕ್ರಿಯಾಲಿಂಗ. ಯಾವುದು? ನಿಯಾಮಕತ್ವ ಎಂಬುದು ಕ್ರಿಯಾಲಿಂಗ. ಸರ್ವಗಃ ಅನ್ನೋ ಪದದಲ್ಲಿ ಬಂದಿದೆ. ನನು ಅಕ್ಷಂತಸ್ಥೋ ನಿಯಂತ ವಿಷ್ಣುರಿತೇ ಯುಕ್ತ ಏತದಮೃತಂ ಹೇತು ಅದೇ ತಾನೆ ಇತಿ ತತ್ರ ಹೇತೂಕೃತಸ್ಯ ಅಮೃತತ್ವಸ್ಯ ವಾಜಸನೇ ಪಂಚಮೇ ಯಹ ಪೃಥಿವ್ಯಾಂ ತಿಷ್ಠನ್ ನಿತ್ಯುಪಕ್ರಮ್ಯ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಇತ್ಯಾದಿನ ಪೃಥಿವ್ಯಾದ್ಯಂತರ್ಯಾಮಿಣಃ ಶ್ರವಣಾತ್ ತಸ್ಯ ಚ ಪೃಥಿವೀ ಶರೀರಂ ಇತಿ ಪೃಥಿವೀ ಶರೀರಕತ್ವಾದಿನ ಪೃಥಿವ್ಯಾದಿ ಅಭಿಮಾನಿ ಜೀವತ್ವಾತ್ ಉಪಾದಾನ ಪ್ರಕೃತಿಸ್ತ್ವಾತ್ ವಾ ಇತ್ಯತಃ ಪ್ರಾಪ್ತಂ ಅಂತರ್ಯಾಮಿ ಇತ್ಯಾದಿ ಸೂತ್ರತ್ರಯಂ. ಗೊತ್ತಾಯ್ತಾ? ಅಂತರ್ಯಾಮಿ ಇತ್ಯಾದಿ ಸೂತ್ರತ್ರಯಂ, ಅದಿಷ್ಟಕ್ಕೂ ಒಂದು ಪದ ಇದು. ಏನು ಅಂದ್ರೆ ಹೇಳ್ತಾರೆ, ನಾನು ಅಕ್ಷಂತಸ್ಥೋ ನಿಯಂತ ವಿಷ್ಣು ಇತಿ ಅಯುಕ್ತ. ಅಕ್ಷಿ ಅಂತಸ್ಥ ಕಣ್ಣಿನ ಒಳಗಿರುವವನು ಮತ್ತು ನಿಯಂತ ನಿಯಾಮಕನಾಗಿರುವವನು ವಿಷ್ಣು ಅಂತ ಹೇಳಿದ್ರಿ. ಅದು ಅಯುಕ್ತಂ, ಸರಿಯಲ್ಲ. ಯಾಕೆ? ಅಲ್ಲಿ ಮುಂದೆ ವಿಷಯ ಬಂದಾಗ ಅಂತರ್ಯಾಮಿ ಬ್ರಾಹ್ಮಣ ಅಂತ ಬರುತ್ತೆ ಬೃಹದಾರಣ್ಯದೊಳಗೆ. ವಾಜಸೇನೆ ಅಂದ್ರೆ ಬೃಹದಾರಣ್ಯಕೋಪನಿಷತ್ತು. ಅದರಲ್ಲಿ ಪಂಚಮಿ 5ನೇ ಅಧ್ಯಾಯದಲ್ಲಿ ಈ ಮಾತು ಏತದ ಅಮೃತಂ ಅಂತ ಹೇಳಿ, ಯಾರು ಅಮೃತ ಅಂದ್ರೆ ಯ ಪೃಥಿವ್ಯಾಂ ತಿಷ್ಠನ್ ನಿತ್ಯುಪಕ್ರಮ್ಯ ಅನು ಭೂಮಿಯಲ್ಲಿ ಇದ್ದಾನೆ ಅಂತ ಎಲ್ಲ ಕಡೆ ಹೇಳ್ತಾ ಅವರಿಗೆ ಅಂತರ್ಯಾಮಿ ಅಮೃತ ಅಂತ ಬರುತ್ತೆ. ಇತ್ಯಾದಿನ ಪೃಥಿವ್ಯಾದಿ ಅಂತರ್ಯಾಮಿಣ ಶ್ರವಣಾತ್, ಪೃಥಿವ್ಯಾದಿ ಅಂತರ್ಯಾಮಿ ಒಬ್ಬರು ಇದ್ದಾನೆ. ತಶ್ಚ ಪೃಥಿವೀ ಶರೀರಂ, ಅವನಿಗೆ ಪೃಥಿವಿಯೇ ಶರೀರ ಅನ್ನೋ ಮಾತು ಬಂದಿದೆ. ಇತಿ ಪೃಥ್ವೀ ಶರೀರಕತ್ವಾದಿನ ಪೃಥಿವ್ಯಾದಿ ಅಭಿಮಾನಿ ಜೀವತ್ವ, ಅದೆಲ್ಲ ಜೀವರ ಲಕ್ಷಣ. ಶರೀರ ಹೊಂದಿರೋದು ಯಾರ ಲಕ್ಷಣ? ಜೀವರ ಲಕ್ಷಣ. ಪೃಥಿವ್ಯಾದಿ ಅಭಿಮಾನಿ ಜೀವತ್ವ ಉಪಾದಾನ ಪ್ರಕೃತಿತ್ವಾತ್ ವಾ ಇತ್ಯತಃ ಪ್ರಾಪ್ತ. ಜಡ ತಗೊಂಡ್ರೆ ಪ್ರಕೃತಿ, ಜೀವ ಅಭಿಮಾನಿ ತಗೊಂಡ್ರೆ ಜೀವ. ಇಲ್ಲ, ಪ್ರಕೃತಿಯಾಗಿ ಜಡ ಆಗಬೇಕು ಆ ವ್ಯಕ್ತಿ, ಅಥವಾ ಅಭಿಮಾನಿಯಾಗಿ ಜೀವ ಆಗಬೇಕು. ವಿಷ್ಣು ಆಗದೇ ಇಲ್ವಲ್ಲ, ಅದಕ್ಕೋತ್ತರ ಅಂತರ್ಯಾಮಿ ಇತ್ಯಾದಿ ಸೂತ್ರತ್ರಯಂ. ಅಂತರ್ಯಾಮಿ ಇತ್ಯಾದಿ ಅಂತರ್ಯಾಮಿ ದೈವಾದಿಷು ಇತ್ಯಾದಿ ಸೂತ್ರಗಳಲ್ಲಿ ಹೇಳಿದ್ದಾರೆ. ಸಸ್ಯಾಪ್ಯರ್ಥೋ ನಿಯಂತಾಚ ಇತಿ. ಈ ಒಂದು ಮಾತಿನಿಂದ ಅದಕ್ಕೂ ಅರ್ಥ ಬಂತು ಅಂತ ಹೇಳಿದೆ. ಆಚಾರ್ಯ ಉಪಯೋಗಿಸಿದ ಪದ ಇಂದು ಮುಂದೆ ಅನೇಕ ಅಧಿಕಗಳು ಒಂದೇ ಸಾರ ಸಂಗ್ರಹ. ಸಾರ ಕೊಡ್ಬೇಕಾದ್ರೆ ಹೇಗಿರಬೇಕು? ಹೆಚ್ಚು ಕವರ್ ಮಾಡಿದಷ್ಟು ಸಾರ ಜಾಸ್ತಿ ಅಂತ ಆಗುತ್ತೆ. ಒಂದನ್ನ ದೊಡ್ಡದನ್ನು ಚಿಕ್ಕದು ಮಾಡಿದ ಸಾರ 3-4 ಕ್ಲಬ್ ಮಾಡಿ ಮತ್ತೆ ಸೇರಿಸ್ತಾರೆ, ಅದಿನ್ನಾಯ್ತು ಇನ್ನೂ ದೊಡ್ಡದು. ಅದು ಆ ರೀತಿ ಮಾಡ್ತಕ್ಕಂಥ ಶಕ್ತಿ ಎಲ್ರಿಗಿರೋದಿಲ್ಲ. ಆಚಾರ ಆ ರೀತಿ ಮಾಡಿದ್ದಾರೆ. ಏನಂತ? ಸಸ್ಯಾಪ್ಯರ್ಥೋ ನಿಯಂತಾಚ ಇತಿ. ಅದಕ್ಕೂ ಅರ್ಥ ನಿಯಂತ ಅಂತ ಹೇಳಿ. ಏನದು? ಪೂರ್ವದ ಅನುಷಂಗ, ಸಂಘ ಅನುಷಂಗ, ಪೂರ್ವ ಅದನ್ನು ಹಿಂದೆ ಮುಂದೆ ಸೇರಿಸ್ಕೋಬೇಕು. ಹಿಂದಿನಂತೆ ಈ ಪದಕ್ಕೆ ಹಿಂದೂ ಮುಂದೆ ಸೇರಿಸ್ಕೊಂಡು ಹೋದಾಗ ಪೂರ್ತಿ ಅರ್ಥ ಬರುತ್ತೆ. ಸ ಚಕ್ಷು ಆದೌ ಅಮೃತತ್ವೇನ ಉಕ್ತ. ಚಕ್ಷುವಿನೊಳಗಿದ್ದು, ಕರ್ಣದೊಳಗಿದ್ದು, ದೇಹದೊಳಗಿದ್ದು, ಮನಸ್ಸಿನೊಳಗಿದ್ದು ಅಂತ ಏನು ಹೇಳ್ತಾರೆ? ಸ ಏಕೋ ವಿಷ್ಣುರೇವ. ವಿಷ್ಣುವಿಗೆ ರೆಫರೆನ್ಸ್ ಅದು. ಒಬ್ಬ ಪ್ರಕೃತಿಗಾಗ್ಲಿ ಜೀವನಿಗಾಗ್ಲಿ ಅಲ್ಲ. ಯಾತಕ್ಕೆ? ಸರ್ವಗೋ ನಿಯಂತ, ಸರ್ವಗಃ ಅಕ್ಷಾದಿ ಎಲ್ಲದರೊಳಗೂ ಇದ್ದಾನೆ, ನಿಯಂತ್ರವಾಗಿದ್ದಾನೆ. ಅಂತರ್ಯಾಮಿ ಶಬ್ದೋಕ್ತ ಸರ್ವ ಪ್ರಾಣ್ಯಂತಸ್ಥ ಸನ್ನಿಯಾಮಕ ನಿಯಮನಕರ್ತ. ಅಂತರ್ಯಾಮಿ ಶಬ್ದಕ್ಕೆ ಏನರ್ಥ? ಅಂತರ್ಯಾಮಿ ಪ್ರಯೇಷತೆ ಅಂತರ್ಯಾಮಿ ಅನ್ನೋ ಪದ ಬಂದಿದೆ. ಅಂತರ್ಯಾಮಿ ಅಂದ್ರೆ ಏನು? ಅಂತರ್ಯಾಮಿ ಶಬ್ದೋಕ್ತ ಸರ್ವ ಪ್ರಾಣಿ ಅಂತಸ್ಥ, ಸರ್ವ ಪ್ರಾಣಿ ಅಂತಸ್ಥ ಸನ್ ನಿಯಮನಕರ್ತ. ಇದು ಅಂತಃ ಸನ್ ನಿಯಮನಕರ್ತ, ಸರ್ವಗಃ ನಿಯಂತ. ಅದು ವಿಶಿಷ್ಟವಾದ ಗುಣ. ನತು ತತ್ತಭಿಮಾನಿ ಜೀವ ತದುಪಾದಾನ ಪ್ರಕೃತಿರುವ ಇತ್ಯರ್ಥ. ಕುತಃ ಅಭಿಮಾನಿ ಜೀವನಾಗಲಿ ಉಪಾದಾನ ಪ್ರಕೃತಿಯಾಗಲಿ ಅಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ರು ಆಚಾರ್ಯರು ಸರ್ವೈರ್ಲಿಂಗೈರ್ ಯುತೋಹಿ. ಯಾಕೆಂದ್ರೆ ಈ ಒಂದು ಲಕ್ಷಣ ಜೀವನಲ್ಲಾಗಲಿ ಅದು ಮತ್ತು ಜಡ ಪ್ರಕೃತಿಯಾಗಲಿ ಇಲ್ಲವೇ ಇಲ್ಲ. ಅದರಿಂದಾಗಿನೇ ಸರ್ವಗಃ ನಿಯಂತ ಅನ್ನೋದು ಅಂತರ್ಯಾಮ್ಯ ಅಧಿಕರಣ ಅಂತ ಮುಂದಿನ ಅಧಿಕರಣ. ಅಂತಸ್ತತ್ವಾಧಿಕರಣ ಅಂತರ್ಯಾಮ್ಯ ಅಧಿಕರಣ, ಅದರ ಅರ್ಥನೂ ಆಗಿದೆ ಅಂತ ಹೇಳಿದ್ರು. ಯಂ ಪೃಥಿವೀನ ವೇದ ಪೃಥಿವೀಮಂತರಃ ಇತ್ಯಾದಿನ ಉಕ್ತ. ಅಲ್ಲೇ ಇದೆ ನೋಡಿ, ಸರಿಯಾಗಿ ತೋರಿಸ್ತಾರೆ. ಯಾವ ಎವಿಡೆನ್ಸ್ ಯಾಕೆ ತೋರಿಸ್ಬೇಕು? ಎರಡು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂತೇಳಿ. ಇಂಟರ್ನಲ್ ಎವಿಡೆನ್ಸ್ ಅಂದ್ರೆ ಏನು? ಅದೇ ಡಾಕ್ಯುಮೆಂಟ್ ಎಲ್ಲಿದ್ರೆ ಇಂಟರ್ನಲ್, ಇನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎಕ್ಸ್ಟರ್ನಲ್. ಗೊತ್ತಾಯ್ತಾ? ಅದರಲ್ಲೇ ಇದೆ ನೋಡು, ಅಂತರ್ಯಾಮಿ ಬ್ರಾಹ್ಮಣದಲ್ಲೇ ಮುಂದೆ ಬಂದಿದೆ. ಏನಂತ? ಅವನಿಗೆ ಪೃಥ್ವಿ ಶರೀರ, ಯಂ ಪೃಥ್ವಿ ನ ವೇದ. ಆದ್ರೆ ಪೃಥ್ವಿ ಗೊತ್ತಾಗೋದೇ ಇಲ್ಲ. ಕಣ್ಣಲ್ಲಿ ಅವನಿದ್ದಾನೆ, ಕಣ್ಣಿಗೆ ಅದು ಗೊತ್ತೇ ಆಗೋದಿಲ್ಲ. ಈ ಕಣ್ಣಿಗೆ ರೆಪ್ಪೆ ಇದೆ, ರೆಪ್ಪೆ ಕಣ್ಣಿಗೆ ಕಾಣೋದಿಲ್ಲ.
ಅರ್ಥ ಆಯ್ತಾ? ಕಣ್ಣು ಏನು ರೆಪ್ಪೆ ಒಳಗೆ ಕಣ್ಣೊಳಗೆ ಏನಿಲ್ಲ, ಕ್ಲೋಸ್ ಆಗಿದ್ರು ಕಾಣ್ತಾ ಇಲ್ಲ. ಇನ್ನು ಒಳಗಿರೋದು ಕಾಣುತ್ತಾ? ಕಣ್ಣೊಳಗಿರೋನು ಯಾರು ಕಾಣೋದಿಲ್ಲ? ಕಣ್ಣಿಗೆ ಕಾಣದ ಕಣ್ಣಿನ ಅಭಿಮಾನಿ ದೇವತೆಗೆ ಕಾಣದಂತೆ ಪರಮಾತ್ಮ ಇದ್ದಾನೆ. ಕಿವಿ ಅಭಿಮಾನಿ ದೇವತೆಗೆ ಕಾಣದಂತೆ ಕಿವಿಯೊಳಗಿದ್ದಾನೆ. ಪೃಥ್ವಿಗೆ ಕಾಣದಂತೆ ಪೃಥ್ವಿಯೊಳಗಿದ್ದಾನೆ. ಅರ್ಥ ಆಯ್ತಾ? ಮನೇಲಿ ಹುಡುಕ್ತಾರ, ಮನೇಲೇ ಇರ್ತಾನೆ, ಬಚ್ಚಿಟ್ರು ಕಾಣೋದಿಲ್ಲ. ಅದು ಹುಡುಕ್ತಾ ಹೋದ ಗ್ರೇಟ್ ಅವ್ರು. ಸಿಕ್ಕಿಬಿಟ್ರೆ ಏನಾಯ್ತು? ಸೋತಾಗ್ಲೆಕ್ಕ. ಸಿಕ್ಕೊಡುದು ಅದು ಯಾರು ಹುಡುಕಿದ್ರು ದೇವರು ಸಿಗೋದೇ ಇಲ್ಲ, ಅದು ಮುಖ್ಯ. ಕೆಲವರು ಏನ್ ಮಾಡ್ತಾರೆ, ಬುದ್ಧಿವಂತ ಹುಡುಗರು ಸಿಕ್ಕಿಬಿಡ್ತಾನೆ. ಈ ಬಚ್ಚಿಟ್ಟುಗಳ ಆಟ ಎಲ್ಲ ಕೂಡ ದೇವರ ಸ್ಮರಣೆಗೆ ಅದೆಲ್ಲ ಕೂಡ ಲಿಮಿಟ್ ಇಷ್ಟಲ್ಲಿ ಬಚ್ಚಿಟ್ಕೊಂಡಿದ್ರೆ ಹುಡುಕ್ಬೇಕು ಅವ್ರು. ಅದು ದೊಡ್ಡ ಆಟಗಳವೆಲ್ಲ ಕೂಡ ಅದು ಹುಡುಕೋದು. ಇಲ್ಲಿದ್ದಾರೆ ಅಂತ ಗೊತ್ತಿದೆ, ಎಲ್ಲಿದ್ದಾರೆ ಅಷ್ಟರಲ್ಲೇ ಮತ್ತೆ ಅದೇನು ದೊಡ್ಡದಿರಲ್ಲ. ಲಿಮಿಟೆಡ್ ಏರಿಯಾ ಅಂದ್ರೆ ಹುಡುಕಾಗ್ತಾ ಇಲ್ಲ, ಅದು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗ. ಲಿಮಿಟೆಡ್ ಏರಿಯಾದಲ್ಲಿರೋ ನಮಗೆ ಕಾಣೋ ಭೌತಿಕ ಶರೀರದ ವ್ಯಕ್ತಿನೇ ಹುಡುಕ್ಲಕ್ಕೆ ಬರೋದಿಲ್ಲ ನಮಗೆ. ಇನ್ನು ದೇವರೇನು ಕಾಣ್ತಾನೆ ಅಂತ ಹಾಗೆ ಎಂಡ್ ಮಾಡಿಕೊಂಡ್ರೆ ಅದು ಅಂತ ಪರಮಾತ್ಮ ಅಂತೀವೋ ಅಂತಹ ಪರಮಾತ್ಮ ಏನ್ ಮಾಡ್ತಾನೆ? ಒಳಗಿದ್ದ ಕೆಲಸ ಮಾಡ್ತಾನೆ, ನಮಗೆ ಕಾಣದಂತೆ ಇದ್ದಾನೆ. ಅರ್ಥ ಆಯ್ತಾ? ದೇವ್ರ ವೈಶಿಷ್ಟ್ಯ ಏನು ಗೊತ್ತಾ? ಎಲ್ಲ ಕಡೆ ಇದ್ದಾರೆ, ಎಲ್ಲೂ ಕಾಣೋದಿಲ್ಲ, ಅದು ಆಶ್ಚರ್ಯ. ಅವ್ರು ಒಂದ್ ಕಡೆ ಇದು ಕಾಣೋದಿಲ್ಲ, ಮತ್ತೆ ಹೊರಗಡೆ ಬಚ್ಚಿಟ್ಕೊಂಡ್ರೆ ಔಟ್. ಅವನು ಎಲ್ಲಿರ್ಬೇಕು, ಅವನು ಡಿಫೈನ್ ಮಾಡ್ತಾರೆ. ಇಷ್ಟೊಳಗೆ ಅಡ್ಕೋಬೇಕು, ಅವನು ಹುಡುಕ್ಬೇಕು. ಅವನೇ ಇಷ್ಟು ಚಿಕ್ಕದಾನೆ ಇರೋದಿಲ್ಲ, ಅವ್ರು ದೊಡ್ಡ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬರೀ ಸೋತೆ ಅಂತ ಹೇಳಿ ಸೋತೆ ಅಂತ ಎಷ್ಟು ಅಲ್ಲೇ ಇರ್ತಾನೆ, ರಕ್ ಬಂದ್ಬಿಡ್ತಾವ. ಗೊತ್ತಾಯ್ತಾ? ದೇವ್ರಿಗೆ ಸೋತೆ ಅಂತ ಒಪ್ಪಿಬಿಟ್ಟು ನಾವು ಅವಾಗ ಏನ್ ಮಾಡ್ತಾನೆ? ಎಲ್ಲಿದ್ದಾರೆ? ಹೃದಯ ಕವರದಲ್ಲೇ ಇದ್ದಾನೆ. ಯಾವಾಗ ಕಾಣಿಸ್ತಾನೆ? ಅಕ್ಸೆಪ್ಟ್ ಮಾಡ್ಕೋಬೇಕು. ಅನ್ಯಥಾ ಶರಣಮ್ಮ ನಾಸ್ತಿ ತ್ವಮೇವ ಶರಣಮ್ಮವ. ನಾವು ಸೋತ್ವಿ, ಇದನ್ನ ಹುಡುಕಿ ಆಗ್ಲೇ ಇಲ್ಲ, ಈಗ ನೀನೇ ಕಾಣಿಸ್ಬೇಕಷ್ಟೇ. ಆಗ ದೇವ್ರು ಕಾಣಿಸ್ಬಿಡುತ್ತೆ. ಅದು ಸೋಲು ಒಪ್ಕೊಳ್ಳೋದೇ ಸಾಧನೆ. ಮೊದ್ಲಿದ್ದ ಅಹಂಕಾರ ಎಲ್ಲ ಹೋಗ್ಬಿಡುತ್ತಾಗ. ಏನಂತ ಆಯ್ತು ಅಲ್ಲಿಗೆ? ನಾವೇನ್ ಅವರೇ ಸಿಕ್ಕ, ಇವು ಸಿಕ್ಕಿಲ್ವ, ಅವ್ರು ನೋಡಿಲ್ವಾ, ಇವ್ರು ನೋಡಿಲ್ವಾ, ಇವನು ನೋಡಿಬಿಡ್ತೇನೆ. ಹೋಯ್ತೀಗ ನೋಡಕ್ಕಾಗ್ಲೇ ಇಲ್ಲ, ಎಲ್ಲೋ ಇಲ್ಲ. ಎಲ್ಲಾ ಕಡೆ ಇದ್ದು ನಿಮ್ಮ ಒಳಗೆ ಇದ್ದು ಮಾತಾಡಿಸ್ತಾನೆ, ಕಾಣೋದಿಲ್ಲ. ಕೇಳ್ತಾನೆ, ಕಾಣೋದಿಲ್ಲ. ಒಳಗಿದ್ದಾನೆ, ಕಾಣಿಸೋದಿಲ್ಲ. ಕಣ್ಣಲ್ಲಿದ್ದಾನೆ, ಕಾಣಿಸ್ತದೆ. ಏನ್ ಮ್ಯಾಜಿಕ್ ದೇವರದು. ಆಗ ಜೀವ ಏನಾಗ್ತಾನೆ? ಒಂದ್ ಕಡೆ ಸೋಲು, ಒಂದ್ ಕಡೆ ಭಕ್ತಿ, ಎರಡು ಬರುತ್ತೆ. ಸೋತು ಸಿಟ್ಟು ಬರೋದಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಅಂತ ಹೇಳಿ. ಅದು ಬಂದರೆ ಹಿರಣ್ಯಕಶಿಪುರ ಅಂತ ಹೊರಾಗ್ಬಿಡ್ತಾರೆ. ಆ ಭಾವನೆ ಬರಬಾರ್ದು. ಸೋತೆ ನನ್ನ ಕೈಲಿ ಆಗೋದಿಲ್ಲ ಇದು. ಅದಕ್ಕೆ ದೇವರು ತೋರ್ಸಕ್ ಬರ್ತಾರೆ. ಆ ಹುಡುಕಿರ್ತಾರೆ. ಜಿಜ್ಞಾಸ ಅಂದ್ರೆ ಅದೇ ಅಥಾತೋ ದೇವ್ರನ್ನ ಹುಡುಕಬೇಕು ಅಂತ. ದೇವ್ರನ್ನ ತಿಳ್ಕೊಂಡು ಹುಡುಕ್ಬೇಕು. ಅದನ್ನ ಬಿಟ್ಟು ಏನಾದ್ರು ಕೆಲಸ ಮಾಡಿದ್ರೆ ವೇಸ್ಟ್. ಅದು ಯಾವಲ್ಲ ಆನ್ಸರ್ ಹುಡುಕ್ಬೇಕಾದ್ರೆ ಯಾವುದೇ ಇರಲೆವೆಂಟ್ ಪ್ರಾಬ್ಲಮ್ ಹುಡುಕಿದ್ರೆ ಆನ್ಸರ್ ಆಗುತ್ತೆ. ಅದು ರೆಲೆವೆಂಟ್ ಪ್ರಾಬ್ಲಮ್, ರಿಲೆವೆಂಟ್ ಆನ್ಸರ್ ಸಿಗಬೇಕು. ಆ ಸಂಸಾರ ಪರಿಹಾರಕ್ಕಿರೋ ಒಂದೇ ಉತ್ತರ, ಅದು ಒಂದೇ ಅಥಾತೋ ಬ್ರಹ್ಮ ಜಿಜ್ಞಾಸ. ತೋರೋದಲೆ ಅದೇ ರೀತಿ ಎಲ್ಲ ಕಡೆ ಹಾಗೆ ಬಂದ್ರೆ ಒಳಗಿದ್ದು ತೋರಿಸ್ತಾನೆ. ಮತ್ತೇನ್ ಹೇಳ್ತಾರೆ ಪರಮಾತ್ಮೆಯನ್ನು? ಎಲ್ಲ ಕಡೆ ಪರಮಾತ್ಮ ಏನ್ ಮಾಡ್ತಾರೆ? ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಎಲ್ಲ ಮಾಡ್ತಾರೆ, ತಂದು ಅಂತ ತೋರಿಸ್ಬಾರ್ದು. ಆ ರೀತಿ ಇರ್ತಾರೆ ದೇವರು. ನೀವು ಮಾಡಿ ನಿಮ್ಮ ಕೆಲಸ. ಬುದ್ಧಿ ಕೊಟ್ಟಿರೋದು ಯಾತಕ್ಕೆ ನಿಮಗೆ? ಅದಕ್ಕೆ ಪ್ರಾಣಿಗಳು ಹುಡುಕಿ ಅಂತ ಹೇಳಿಲ್ಲ ಪರಮಾತ್ಮ. ಯಾತಕ್ಕೆ? ಬುದ್ಧಿ ಕೊಟ್ಟಿಲ್ಲ, ನಿಮಗೆ ಕೊಟ್ಟಿರೋದು ಹುಡುಕಿಗೆ. ನಿಮ್ಮ ಕೆಲಸ ಆಯ್ತು. ಯಾವ್ದು ಅಪಾಯಿಂಟ್ಮೆಂಟ್ ಆಗಿ ನಾವು ಕೆಲಸ ಮಾಡೋ ಅಂತ ಹೇಳಕ್ ಬರಲ್ಲ. ಆನ್ಸರಬಲ್ ಯಾರೀಗ? ಅಪಾಯಿಂಟ್ ಆದ ಕೆಲಸಕ್ಕೆ ಬರೋದು ಆನ್ಸರ್. ದಾರಿಯವ್ರು ಯಾಕೆ ಬರಲ್ಲ ಅಂದ್ರೆ ಯಾಕೆ ಬರಬೇಕು ಅಂತ ಕೇಳ್ತಾವ. ಇರೋದು ನಿಮಗೆ ಕೆಲಸ ಇದೆ, ಈಗ ಯಾಕೆ ಮಾಡ್ತಾ ಇಲ್ಲ? ನಿಮ್ಗೆ ಏನು ಬೇಕು? 11 ಇದ್ರೆ ಕೊಟ್ಟು, ಇನ್ನೇನು ಬೇಕು ನಿಮಗೆ? ಅದಕ್ಕಿಂತ ಪ್ರಾಣಿಗಳು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. 11 ದಿನ ಕೊಟ್ಟಿಲ್ಲ. ಬೇರೆ ಯಾವ ಪ್ರಾಣಿಗೂ ಏಕಾದಶ ಇಂದ್ರಿಯಗಳಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಏಕಾದಶಿ ಮಾಡಬೇಕಾಗಿಲ್ಲ. ಯಾಕೆ? ಏಕಾದಶಿ ಇಂದ್ರಿಯ ಕೊಟ್ಟಿಲ್ಲ, ಆದ್ರಿಂದ ನಮಗಿಲ್ಲ. ಗೊತ್ತಾಯ್ತಾ? ಎಕ್ಸಿಕ್ಯೂಟಿವ್ ಜಾಬ್ ಅಂತ ವೆಹಿಕಲ್ ಕೊಡದೆ ಹೋಗೋದಿಲ್ಲ ಅಂತ. ಯಾಕೆ? ಅವ್ರು ಹೋಗ್ಬೇಕಾದ್ರೆ ಕೊಡ್ಬೇಕಲ್ಲ, ನೀವು ಕೊಟ್ಮೇಲೆ ಹೋಗ್ಲೇಬೇಕು. ಅವ್ರು ಆ ಕಾರಣ ಕೊಡಾಗಿಲ್ಲ. ವೆಹಿಕಲ್ ಅಂಡರ್ ರಿಪೇರ್ ಮುಗಿದು ಅದೇ ಒಂದು ಕಾರಣ ಕುತ್ಕೊಂಡ್ಬಿಡ್ತಾನೆ. ಬರೋವರೆಗೂ ಹೋಗೋದಿಲ್ಲ. ಅವ್ರು ಬಂದ್ಮೇಲೆ ಕಾರಣ ಕೊಡಕ್ಕೆ ಬರೋದಿಲ್ಲ. ಅದೇ ರೀತಿ ಅದಕ್ಕೆ ದೇವರು ಏನು ಕೊಟ್ಟೆ ಉಪಯೋಗಿಸಬೇಕು. ನಾವು ಯಾರೋ ಪ್ರಾಣಿಗಳಂತೆ ನಾವು ಉತ್ತರ ಕೊಡಕ್ಕೆ ಬರೋದಿಲ್ಲ. ಪ್ರಾಣಿಗಳಿಗೆ ಉತ್ತರ ಕೊಡಕ್ಕೆ ಹೇಳುತ್ತೆ, ನನಗೆ ಸಾಧ್ಯ ಎಲ್ಲ ಮಾಡೋದು. ಹೋಗಬಹುದು ಶರೀರ ಅಷ್ಟೇ, ತಿರಿಯಾಗ್ಯವನಿ ಅದು. ಇವೆಲ್ಲ ಗೊತ್ತಿಲ್ಲ ಅದಕ್ಕೆ. ಇವನು ಆನ್ಸರಬಲ್. ರಾಧಾ ರಾಬಿತ ಹೆಚ್ಚು ಕಡೆ ಅಟೆಂಡರ್ ಆನ್ಸರಬಲ್ ಅಲ್ಲ. ಯಾರು? ಆ ಚೀಫ್ ಆನ್ಸರಬಲ್. ಇವನ್ಯಾರು ಕೇಳ್ತಾರೆ? ಹೋಗ್ಬಿಟ್ಟು ಅವ್ರು ಬರೋದು ಏನ್ ಮಾಡ್ತೀರ? ಅವ್ರು ಹೋಗಿ ನೀವು ಏನ್ ಮಾಡಕ್ ಬರುತ್ತೆ? ಅವ್ರು ಏನೇನು ಒಳಗೆ ಬರೋದಿಲ್ಲ. ಕಿತ್ಕೊಂಡು ಕೊಟ್ಟಿದ್ದಿರ್ತಾರೆ. ಸಂಬಳ ಒಬ್ಬೊಬ್ಬ ಸಂಬಳ ಕಟ್ ಮಾಡ್ಬೋದು ಅಷ್ಟೇ. ಇವನ್ನಾದ್ರೆ ಬೇಕಾದ್ರೆ ಆಕ್ಷನ್ ತಗೋಬಹುದು. ಎಷ್ಟು ಪವರ್ ಅವ್ರಿಗೇನಿದೆ? ಪವರ್ ಒಳಗೆ ಏನಿದೆ? ಪವರ್ ಅವ್ರ ಅಲ್ಲಿಂದ ಕೂತಿರೋದು ಎದ್ದು ಹೋಗೋದು. ಈ ಪವರ್ ಅಷ್ಟೇ. ಅದು ಇವನಿಗೆ ಎಷ್ಟು ಲಾಸ್ ಆಗುತ್ತೆ ಅದ್ರಲ್ಲಿ. ಅದಕ್ಕೆ ಮೇಲೆ ಹೋದಷ್ಟು ಕೂಡ ರೆಸ್ಪಾನ್ಸಿಬಿಲಿಟಿ, ಕೆಲಸಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಮನುಷ್ಯನಿಗೆ ಎರಡಿದೆ, ಕೆಲಸನೂ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಹೊರಬೇಕು. ಮನುಷ್ಯನಿಗೆ ಕೇಳ್ತಾರೆ, ಯಾಕಯ್ಯ ಕಾಲೇ ಅದಾತ ಪಿತಾ ವಾಕ್ಯ, ಅವನು ಉಪನಯ ಯಾಕೆ ಮಾಡಲಿಲ್ಲ ನೀನು? ಗೊತ್ತಾಯ್ತಾ? ಯಾವ್ದು ಮಗಳಿಗೆ ಮದುವೆ ಮಾಡಲಿಲ್ಲ, ಯಾತಕ್ಕೆ ನೀನು ಓದಲಿಲ್ಲ? ಇದು ಆನ್ಸರಬಲ್. ಉಳಿದವರಿಗೆ ಕೇಳೋ ಪ್ರಶ್ನೆ ಇಲ್ಲ. ಇದು ಸರಿ ಯೋಚನೆ ಮಾಡಿದ್ರೆ ಜವಾಬ್ದಾರಿ ಮಾನವ ಜನ್ಮ ದೊಡ್ಡದು ಅನ್ನೋ ಮಾತು ಅರ್ಥ ಆಗುತ್ತೆ. ಪೃಥಿವೀ ನವೇದ ಪೃಥಿವೀಮಂತರಃ ಇತ್ಯಾದಿನ ಉಕ್ತ ಪೃಥಿವ್ಯಾದಿ ಅಭಿಮಾನಿ ದೇವ ವಿದಿತ ಅವಿದಿತತ್ವ ಅನನ್ಯಾಪೇಕ್ಷ ರಮಣವತ್ವ ರೂಪ ಅಂತರತ್ವ ಅಮೃತತ್ವಾದಿ ಏತತ್ ಪ್ರಕರಣಸ್ಥಲಿಂಗೈ
ಯುತತ್ವಾದಿತ್ಯರ್ಥ. ಈ ಪ್ರಕರಣಕ್ಕೆ ಏನೇನು ಬೇಕು ಅದೆಲ್ಲ ದೇವರಲ್ಲಿದೆ. ಯಾವ ಲಿಂಗಗಳು ಲಕ್ಷಣಗಳೆಲ್ಲ ಇವೆ. ಪೃಥಿವ್ಯಾದಿ ಅಭಿಮಾನಿ ದೇವ ಅವಿದಿತತ್ವ ಒಂದನೇದು. ಪೃಥಿವ್ಯಾದಿ ಅಭಿಮಾನಿ ದೇವ ಅವಿದಿತತ್ವ, ಪೃಥಿವ್ಯಾದಿ ಅಭಿಮಾನಿ ದೇವತೆಗಳಿಂದ ವಿದಿತನಾಗದೇ ಇರುವಿಕೆ. ಗೊತ್ತಾಯ್ತಾ? ವಿದಿತನಾಗದೇ ಇರುವಿಕೆ ಒಂದು. ಅನನ್ಯಾಪೇಕ್ಷ ರಮಣವತ್ವ, ಅನನ್ಯಾಪೇಕ್ಷ ರಮಣವತ್ವ, ಇನ್ನೊಬ್ಬರನ್ನ ಬಯಸ್ತೇನೆ ಎಂಜಾಯ್ ಮಾಡೋದು. ಏನು ಚೆಸ್ ಆಡಬೇಕಾಗಿದೆ, ಯಾವ ಮನೆ ಕೂತು ಏನು ಆಡ್ಬೇಕು ತಾನೇನೆ, ತಾನೊಬ್ಬನಾಗ ಅರ್ಥ ಇಲ್ಲ. ಕ್ರಿಕೆಟ್ ಆಡ್ಬೇಕು, ಬೋಲ್ ತಾನು ಬ್ಯಾಟ್ ಮಾಡ್ಲಿಕ್ಕಾಗತ್ತಾ? ಏನ್ ಬೇಕು ಅದಕ್ಕೆ? ಇಬ್ಬರು ಫೀಲ್ಡರ್ ಹೋಗಬೇಕು. ಒಂದು ನಮಗೆ ಡಿಪೆಂಡೆನ್ಸ್ ಇದೆ, ಆಟದಲ್ಲೂ ಡಿಪೆಂಡೆನ್ಸ್ ಇದೆ ನಮಗೆ. ಊಟ ಮಾಡಿ ಬಡ್ಸೋನ್ ಬೇಕೀಗ, ಬಡ್ಸಕ್ ಕೈ ಬೇಕು, ಇಲ್ಲಕ್ಕಿದ್ರು ಫುಲ್ ಡಿಪೆಂಡೆನ್ಸ್. ನಾವು ಎಲ್ಲೋದ್ರೂ ಕೂಡ ಏನಿದೆ, ಎಂಜಾಯ್ ಮಾಡಕ್ಕೆ ಬರೋದಿಲ್ಲ. ಏನೋ ಒಂದು ಒಳ್ಳೇದಾಯ್ತು ಹೇಳ್ಕೊಳಕ್ಕೆ ಇನ್ನೊಬ್ಬರು ಬೇಕು, ದುಃಖ ಆಯ್ತು ಹೇಳ್ಕೊಳ್ಳೋ ಮತ್ತೊಬ್ರು ಬೇಕು. ದೇವರಿಗೆ ಅದು ಯಾವುದೂ ಇಲ್ಲ. ಅಲ್ಲಿ ಪದೇ ನೋಡಿ, ಅನನ್ಯಾಪೇಕ್ಷ ರಮಣವತ್ವ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ತಾನಾಗೇ ಸಂತೋಷ ಪಡುವುದು, ಎಂಜಾಯ್ ಮಾಡೋದು ದೇವರಿಗೆ ಮಾತ್ರ ಸಾಧ್ಯ. ಏನ ಏನ್ ಬರ್ಬೇಕಲ್ಲಿ? ಅದು ಆಕ್ಚುಲಿ ತಪ್ಪ ಹಾಕಬಾರ್ದು, ಅದು ಗ್ಯಾಪ್ ಕೊಡ್ಬೇಕಲ್ಲಿ. ಐಫನ್ ಹಾಕಿದ್ರೆ ಕೂಡಿಸ್ಬಿಟ್ರೆ ಅದು ಸಂಧಿ ಮಾಡ್ಬೇಕಾಗ, ವಿದಿತ್ವಾನನ್ಯಾಪೇಕ್ಷ ಅಂತ ಬರ್ಬೇಕಾಗ. ಒಂದ್ಸರ್ತಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಇದು ತಪ್ಪಾಗಲ್ಲ ಮಾಡಿಕೊಡ್ತು. ಅನಪೇಕ್ಷ ರಮಣವತ್ವ ರೂಪ ಇನ್ನೊಂದು, ಅಂಥ ಅಂತರತ್ವ ಇರಬೇಕು. ಅವಿದಿತತ್ವ ರೂಪ ಅಂತರತ್ವ, ಅನನ್ಯಾಪೇಕ್ಷ ರಮಣವತ್ವ ರೂಪ ಅಂತರತ್ವ, ಅದು ದೇವರ ಲಕ್ಷಣ. ಅಮೃತತ್ವಾದಿ ಏತತ್ ಪ್ರಕರಣ ಸ್ಥಲಿಂಗೈ, ಜೊತೆಗೆ ಅಮೃತತ್ವ, ಇವೆಲ್ಲ ಈ ಪ್ರಕರಣಕ್ಕೆ ಬೇಕಾದ ಲಕ್ಷಣಗಳು. ಅವೆಲ್ಲ ಯಾರಲ್ಲಿದೆ? ವಿಷ್ಣುದಲ್ಲಿ ಮಾತ್ರ, ಬೇರೆ ಯಾರಲ್ಲೂ ಇಲ್ಲ. ಪೂರ್ವವದ್ವ ಯೋಜನಾ ಪ್ರಯುಕ್ತ ಸಮುಚ್ಚಯೇ ಚಶಬ್ದ. ಯಾರು ಚೀಫ್ ಆಫೀಸರ್ ಕಾಯ್ತಾ ಇರ್ತಾನೆ, ಬಾಗಿಲಲ್ಲಿ ನಿಂತಿರ್ತಾನೆ, ಇನ್ನೊಬ್ರು ಯಾರೋ ಬರ್ತೇನೆ, ಅವ್ನು ಕಾಯ್ತಾ ಹೋಗ್ಬಿಡ್ತಾನೆ. ಅವರೇ ಬಂದ್ಬಿಡ್ತಾನೆ. ಏನ್ ಮಾಡ್ತಾನ ಅವನು? ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಉಳಿದವ್ರು ಕರ್ಕೊಂಡು ಹೋಗಿಲ್ಲ ಆ ರೀತಿಯಲ್ಲಿ. ಯಜಮಾನ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಉಳಿದವ್ರು ಕರ್ಕೊಂಡು ಹೋದ್ರೆ ನೀನು ಅವ್ರು ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ಇವನು ಕಾಯ್ತಾ ನಿಲ್ತಾನೆ, ನಾನು ಅದಕ್ಕೆ ಬಂದೇನೆ ಕಾಯ್ತಾನೆ. ಇವನು ಏನೇ ಅಡ್ಡ ಮಾಡಾಗಿಲ್ಲ ಅವನ್ನ. ಏನ್ ಮಾಡ್ತಾನೆ? ಇವ್ರವ್ರು ಬಾಳ ಹಾಕಿರ್ತಾರೆ, ಅವ್ರ ಬಂದು ಮೊದಲೇ ಬಾಳ್ತಾ ಇದ್ಬಿಟ್ಟಿರ್ತಾರೆ. ಆಗಲ್ಲ ಬರ್ತಿರ್ಲಕ್ಕೆ ಏನ್ ಮಾಡ್ತಾನ ಅವನು? ಕೈ ಉಟ್ಕೊಂಡು ನಿಂತಿರ್ತಾನೆ. ಯಾಕೆ? ಯಜಮಾನ ಅವನು. ಸೊ ದೇವರು ಇಂದ್ರ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನಿಗೆ ಏನ್ ಮಾಡ್ತಾ ಇರ್ತಾರೆ? ಶರಣ ಕಾಯ್ತಾ ಇರ್ತಾರೆ. ಉಳಿದವರಿಗೆಲ್ಲ ಬ್ಲಾಕ್ ಮಾಡ್ತಾರೆ, ಇವರಿಗೆ ತಾವೇ ನಿಂತು ಬಿಡ್ತಾರೆ. ಅದು ದೇವರ ಮಹಿಮೆ. ಅದಕ್ಕೆ ಅಂತಸ್ತತ್ವ ಒಂದು ಅಧಿಕರಣ ಕೂಡ ಎಷ್ಟು ಹೆಸರಿಗೆ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ತಾರೆ. ನಾವು ಅಪ್ಲಿಕೇಶನ್ ಕೊಡ್ತಾರೆ, ದೇವರು ಒಳಗಿದ್ದ ನಿಯಮನ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ, ಅದು ದೇವರ ಮಹಿಮೆ. ಅದು ಆದ್ರಿಂದ ದೇವರು ನೀನು ಬೇರೆ, ನೀನು ದಾಸ ಅವನು ಈಶಾ, ಅದು ಅನುಸಂಧಾನ ಇರಲಿ ಅಂತ ಶ್ರುತಿ ಸಂದೇಶ ಕೊಡ್ತಾ ಇದೆ. ಮನುಷ್ಯ ಶರೀರವತ್ವ ಲಿಂಗ ಜೀವ ಏವ ಕುತೋ ನತ್ನ ಇತ್ಯತೋಪಿ ನಿಯಂತೇತಿ. ಒಂದು ಪ್ರಶ್ನೆ ಇದೆ, ಸಬ್ ಕ್ವಶನ್. ಏನದು? ಶರೀರ ಅಂತಿದೆಯಲ್ಲ, ಪೃಥ್ವಿ ಶರೀರಂ ಅಂತ ಹೇಳಿದ್ರಲ್ಲ, ಶರೀರ ಇರಬೇಕು ಎಂಬುದು ಮಾತ್ರ ಜೀವನ ಲಕ್ಷಣ ಆಯ್ತಲ್ಲ ಅಂತ ಕೇಳಿದ್ರೆ ಉತ್ತರ ಅದಕ್ಕೆ ವಿಶ್ವ ಜೀವಾಂತರತ್ವಾದ್ಯೈಹಿ ಇದು ಪದ ಇದೆ. ಅಂತರತ್ವ ಶರೀರ ಅಂತ ಹೇಳಿದ್ರೆ ನಮ್ಮಂತೆ ದೇಹ ಹೊಂದಿರೋದು ಅಲ್ಲ, ಒಳಗಿರುವಿಕೆ ಅಂತ ಅಷ್ಟೇ ಅರ್ಥ ಅದಕ್ಕೆ. ಶರೀರ ಶಬ್ದಕ್ಕೆ ಏನರ್ಥ? ಒಳಗಿರುವಿಕೆ. ಬರೀ ಬಾಡಿ ಅಂತ ಯಾತ ಕರೀತಾರೆ ಅದನ್ನ? ಒಳಗಿರ್ಬೇಕಾದವನಿಲ್ಲ, ಯಾವ ಜೀವ ಇರ್ಬೇಕಾಗಿತ್ತು ಅವನಿಲ್ಲ, ಅದಕ್ಕೇನಂತಾರೆ? ಬಾಡಿ. ಅವನಿದ್ದಾಗ ಬಾಡಿ ಎಂಬುದಿಲ್ಲ, ವ್ಯಕ್ತಿ ಅಂತ ಕರೀತಾರೆ. ಗೊತ್ತಾಯ್ತಾ? ಶರೀರ ಅಂದ್ರೆ ಆ ಅರ್ಥದಲ್ಲಿ ಕರೆದಿದ್ದಾರೆ ಹೊರತು ನಮ್ಮಂಥ ಶರೀರ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಅವ್ರ ಶರೀರ ಅಂತ ನಮ್ಮ ಒಂದೇ ಕೂತಿರುತ್ತೆ ಯಾವಾಗಲೂ. ಅದಕ್ಕೆ ಹೇಳ್ತಾರೆ, ಹಿಂದೆಲ್ಲ ಏನಿತ್ತು, ಗಾಡಿ ಅಂದ್ರೆ ಎತ್ತಿನ ಗಾಡಿ ಅಂತ ಆಗ್ಬಿಟ್ಟಿತ್ತು. ಬರ್ತಾ ಬರ್ತಾ ಸೈಕಲ್ ಶುರುವಾಯ್ತು, ಒಂದೊಂದೇ ಶುರುವಾಯ್ತು. ಗಾಡಿ ಅಂತಷ್ಟೇ ಏನೇನೋ ಬಂತು. ಕೊನೆಗೆ ಏನಾಯ್ತು? ಅಲ್ಲಿವರೆಗೂ ಹೋಯ್ತು ಗಾಡಿ. ಮತ್ತೆ ಗಾಡಿ ಓಡ್ತಾರೆ ಇದೆ, ಹೋಗ್ತಾರೆ ಇದೆ ಮೇಲೆ. ಒಂದು ನಮ್ಮ ಲಿಮಿಟೆಡ್ ಸೆನ್ಸ್ ಅಲ್ಲಿ ಮಾತಾಡ್ತಾ ಇದ್ವಿ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಬಂತಾಗ ತಿಳಿತಾ. ಪೂರ್ವವತ್ವ ಯೋಜನಾ ಪ್ರಾಗುಕ್ತಿ ಸಮಯೇ. ಶರೀರವತ್ವ ಅಂದ್ರೆ ನಾವು ತಿಳ್ಕೊಂಡು ಶರೀರತ್ವ ಅಲ್ಲ. ಗೊತ್ತಾಯ್ತಾ? ಲೋಹ ಅಂತ ಹೇಳಿದ್ರೆ ನಮ್ಮ ಬಂಗಾರನ ಕಾಡು ಬಂಗಾರ ಲೋಹ ಆಶ್ಚರ್ಯ ಆಗಿಬಿಡುತ್ತೆ, ಅದು ಲೋಹನೇ. ಬಟ್ ಎಷ್ಟು ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ದೇವರ ದೇಹ ಅಂಥ ಅಪ್ರಾಕೃತ ದೇಹವಾದ್ದರಿಂದ ಶರೀರ ಇಂತಷ್ಟ ಗಾಬರಿ ಆಗಬಾರ್ದು. ಇನ್ನು ಪೃಥ್ವಿರೇ ಶರೀರ ಅಂತ ಅರ್ಥ ಅಲ್ಲ, ಶರೀರದ ಒಳಗಿದ್ದಾನೆ ಅಂತ ಅಷ್ಟೇ ಅರ್ಥ. ನನುಚ ಶರೀರವತ್ವ ಲಿಂಗ ಜೀವ ಏವ ಕುತೋನ ಇತ್ಯತೋಪಿ ನಿಯಂತೇತಿ ವಿಶ್ವ ಜೀವಾಂತರತ್ವಾದ್ಯೈಹಿ. ವಿಶ್ವ ಜೀವಾಂತರತ್ವ, ಎಲ್ಲಾ ಜೀವರ ಒಳಗಿರುವಿಕೆ. ಎಷ್ಟು ಆಶ್ಚರ್ಯ ಇದೆ! ಎಲ್ಲಾ ಜೀವರ ಒಳಗಿರುವಿಕೆ ಅದು ತೋರಿಸ್ಲಿಕ್ಕೆ ಕೃಷ್ಣ ಏನ್ ಮಾಡ್ದ? 108 ಮನೆಗಳಿದ್ದು ತೋರಿಸ್ದ. ಅದು ಯಾರಿಗೂ ಸಾಧ್ಯ ಇರಲಿಲ್ಲ. ಎಕ್ಸ್ಟೆಂಡ್ ಮಾಡಿಸ್ಕೊಡಿ, ಹೇಗೆ ಇಲ್ಲಿದ್ದೇನೋ ಎಲ್ಲರೊಳಗೆ ಆಗಿದ್ದೇನೆ, ನಾ ಅಲ್ಲಿದ್ದ ಅಲ್ಲಿಗೆ ನಿಲ್ಸ್ಕೋಬಾರ್ದು. ಏನ್ ಮಾಡ್ಬೇಕು ಅದನ್ನ? ಹೀಗೆ ಎಲ್ಲರೊಳಗಿದ್ದ ಇದ್ದ ಅಲ್ಲಿ ತೋರಿಸಿದ್ದಾನೆ, ಇದು ತೋರಿಸಿದ್ದಾನೆ. ಹೇಗಿದ್ದಾನೆ? 24 hours ಇದ್ದಾರೆ, ಪ್ರತಿಯೊಬ್ಬರು ಹಾಗೆ ಇದ್ದಾರೆ. ಮತ್ತೆ ಇಲ್ಲೊಂದು 5 ನಿಮಿಷ, ಅಲ್ಲೊಂದು 5 ನಿಮಿಷ ಇಲ್ಲ. ಆ ಥರ ನಮ್ಮೊಳಗಿದ್ದಾನೆ. ಎಕ್ಸ್ಪ್ಯಾನ್ಷನ್. ಜೀವ ಅಂದ್ರೇನು?
ಅಸ್ವತಂತ್ರ ಪತ್ನಿ ಇದ್ದ ಹಾಗೆ 16,108 ಪತ್ನಿಯರ ಜೊತೆ ಹೇಗಿರ್ತಿದ್ದೋ ಹಾಗೆ ಅನಂತಾನಂತ ಜೀವನ ಒಳಗಿದ್ದಾನೆ. ಒಂದು ಕಡೆ ಕೊಟ್ಟಾಗಬೇಕಲ್ಲ ನಮಗೆ. ಇನ್ನೂ ಇರ್ತಿದ್ದಾರೆ, ಬುಡಕಕ್ಕೆ ಬರೋದಲ್ಲಿ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಏನ್ ಮಾಡಿದ್ದಾನೆ, ಅಷ್ಟಕ್ಕೆ ತೋರಿಸಿ ಇನ್ನು ಸಾಕೊಂತೀಯಲ್ಲ ಎಷ್ಟೊತ್ತಂತೆ. ಅರ್ಜುನ ಹೇಳ್ಬಿಟ್ಟ ಏನಂತ, ವಿಶ್ವರೂಪ ಹಾರಿ ನೋಡಬೇಕು ಕೇಳ್ಕೊಂಡು ಆಮೇಲೆ ದಯವಿಟ್ಟು ವಾಪಸ್ ತಗೋ ಅಂತ ಹೇಳಿದ. ಯಾತಕ್ಕೆ ನೋಡ್ಲಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ನಮ್ಮ ಕೆಪಾಸಿಟಿ ಮೀರಿ ಹೋಯ್ತಾಗಲೇ, ಅದು ಇನ್ನೂ ಆಗೋದಿಲ್ಲ ಅಂತ ತೋರಿಸಿದ್ದಾರೆ ಅಷ್ಟೇನೆ. ಅದೇ ಆಗ್ಲಿಲ್ಲ, ರಜರು ಒಪ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ದಿವ್ಯನೇತ್ರ ಕೊಟ್ಟು ಮಾತ್ರಕ್ಕೇನೆ ದಿವ್ಯನೇತ್ರ ಹಾಲಿನ ಅಲ್ಲ ಅದು, ಇದಕ್ಕಿಂತ ದೊಡ್ಡದು ಅಷ್ಟೇ ಹೊರತು ದೇವರ ಶಕ್ತಿ ಬರುತ್ತೆ, ಅದರಿಂದ ಬರೋದಿಲ್ಲ. ಅಷ್ಟೇ ಈ ದೇವರಂತೆ ಇಲ್ಲ, ಸರ್ವವ್ಯಾಪ್ತತ್ವ ಅಲ್ಲ ಅವ್ರದ್ದು, ಸರ್ವ ಅಂತರಾಮ್ಯತೆ ಇದೆ, ವ್ಯಾಪ್ತತ್ವ ಇಲ್ಲ. ವ್ಯಾಪ್ತತ್ವ ಯಾತಕ್ಕಿಲ್ಲ ಅಂದ್ರೆ ಜೀವರಿಗೇನಿಲ್ಲ, ಅಣುಶ್ಚ ಜೀವ ಅಣು, ಯಾವಾಗಲೂ ಅಣುತ್ವ ಬಂದುಬಿಟ್ರೆ ಜೀವತ್ವ ಬರಲೇಬೇಕು. ಜೀವತ್ವ ಒಪ್ಪಿದ ಮೇಲೆ ಅಣುತ್ವನ ಅಲ್ಲ ಅಂತ ಹೇಳಬಾರ್ದು. ವ್ಯಾಪ್ತತ್ವ ಇರೋದೆಲ್ಲ ಯೋಗಶಕ್ತಿಯ ವ್ಯಾಪ್ತತ್ವ. ನಿಯಂತ ಅಂತರ್ಯಾಮಿ ಇದ್ದಾರೆ ಅವ್ರು ಹೇಳಿದ ಯೋಗಶಕ್ತಿ. ಅದು ಯೋಗಶಕ್ತಿ ಎಂಬುದು ಏನದು, ಸಹಜವಾದದ್ದಲ್ಲ. ಸಹಜ ಅಲ್ಲ ಅಂದ್ರೆ ಯೋಗ ಸಹಜ ಅವರಿಗೆ, ಆದ್ರೆ ದೇವರಂತೆ ವ್ಯಾಪ್ತ ಅಲ್ಲ. ದೇವ ವ್ಯಾಪ್ತಿ ಬೇರೆ, ಈ ವ್ಯಾಪ್ತಿ ಬೇರೆ. ಇಲ್ಲಿ ಗಾಳಿ ಇರೋ ರೀತಿ ಬೇರೆ, ಇದರ ರೀತಿ ಬೇರೆ. ಇದಕ್ಕಿಷ್ಟೇ ಲಿಮಿಟೇಷನ್. ಗಾಳಿ ಈ ಥರ ಇದೆ, ಗೊತ್ತಾಯ್ತಾ? ಅದು ವ್ಯಾಪ್ತಿ ಬೇರೆ. ಇವತ್ತು ಗಂಧ ಇರುತ್ತೆ, ಹೂವಿನ ಗಂಧ ಅಲ್ಲಿರುತ್ತೆ, ಹೂವಿನ ಗಂಧ ಬರುತ್ತೆ. ಅಲ್ಲೂ ಇದೆ, ಇಲ್ಲೂ ಇದೆ. ಆದರೆ ಆಕಾಶದ ವ್ಯಾಪ್ತಿ ಅಲ್ಲ, ಅದಕ್ಕೆ ವಾಯುವಿನ ವ್ಯಾಪ್ತಿ ಅಲ್ಲ. ಬಿಕಾಸ್ ಆಫ್ ದಿ ಸ್ಟ್ರೆಂತ್ ಆಫ್ ವಾಯು ಬಂತಷ್ಟೇ. ಅದು ಗಾಳಿ ಆ ಕಡೆ ಬೀಸಿದ್ರೆ ಬರ್ತಿರ್ಲಿಲ್ಲ, ಮತ್ತು ಗಾಳಿ ತನ್ನ ಸ್ಥಾನ ಬೀಸುತ್ತೆ. ಆಕಾಶ ವ್ಯಾಪ್ತವಾಗಿ, ಆಕಾಶದ ವ್ಯಾಪ್ತಿ ಹಾಗೆ ನ್ಯಾಚುರಲ್, ಹಾಗೆ ಉಳಿದುಗಳು. ಬಲೂನ್ ಇದೆ, ಉದ್ದ ದೊಡ್ಡದಾಯ್ತು ಅಷ್ಟೇ, ಉದ್ದ ಹೋದ ಚಿಕ್ಕದೇ ಮತ್ತೆ ಊದಿದ್ದು ದೊಡ್ಡದಾಯ್ತು. ಬಲೂನ್ ಹೇಳಿದಷ್ಟೇ ಇಷ್ಟೇ, ಇಷ್ಟು ಕಾಣಿಸ್ತಾ ಇದೆ. ಅದು ಎಲ್ಲಿಂದ? ಅದು ಗಾಳಿ ಬಂದಿದ್ದರಿಂದ ಆಯ್ತು ಅಷ್ಟೇ. ಅದು ವಾಯುದೇವರು ಹಾಗೆ, ಗೊತ್ತಾಯ್ತಾ? ಆ ರೀತಿ ಎಲ್ಲ ನೋಡಿದ್ದಾರೆ ಹೊರತು ಗಾಳಿ ಎಲ್ಲ ಕಡೆ ಹಾಗೆ ಇದೆ. ಉಪಾಧಿ ಶಕ್ತಿ, ಅದು ಉಪಾಧಿ ಅಂದ್ರೇನು, ಒಂದು ಎಕ್ಸ್ಟರ್ನಲ್ ಕಾಸು. ಹೌದು, ನಿಮಿತ್ತ ಒಂದೇ, ನಿಮಿತ್ತ ಇದೆ ಅವರಿಗೆ. ಆದ್ರೆ ಪರಮಾತ್ಮ ಲಕ್ಷ್ಮೀನಾರಾಯಣ ನಿಮಿತ್ತ ಇಲ್ಲ, ಇದು ಸಹಜ ವ್ಯಾಪ್ತಿ. ನನುಚ ಅಲ್ಲೇ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಸುರಸೆ ಬಾಯಿ ತೆಗಿತಾಳೆ, ಹನುಮಂತ ದೇಹ ಬೆಳೆಸ್ತಾನೆ, ಎಷ್ಟು ವ್ಯತ್ಯಾಸ ಇಬ್ಬರಿಗೂ ಕೂಡ. ಆ ಸುರಸೆ ನೋಡೋದಕ್ಕೆ ಏನು ಕಾಣಿಸ್ತೇವೆ, ಇಬ್ರು 10 ತೆಗಿತಾ ಹೋದ್ರು. ಹನುಮಂತ ತಕ್ಷಣ ಚಿಕ್ಕರು ತೊಗೊಳಕ್ ಬರಲಿಲ್ಲ, ಅದಕ್ಕೆ ಯೋಚನೆ ಮಾಡೋದಕ್ಕೆ ಅಲ್ಲ ಹೊರಟಾಗಿತ್ತಾಗಲಿ ಹನುಮಂತ. ಅಷ್ಟು ಸೋತ್ಬಿಟ್ಟ ಅಲ್ಲಿ ಆಗಲಿ. ಅವನು ಏನೋ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಬಿದ್ದವನು. ಹನುಮಂತನಿಗೆ ಪ್ರಶ್ನೆ ಬರಲೇ ಇಲ್ಲ. ಅವನು ಇನ್ನೂ 100 ಯೋಜನೆ ಲೆಕ್ಕ ಇಲ್ಲ ಹನುಮಂತನಿಗೆ. ಏನ್ ಮಾಡಿದ ಹನುಮಂತ ಪಾಪ, ಅದಕ್ಕಷ್ಟು ಸಾಕೋದು ಜಾಸ್ತಿ ತೋರಿಸಲಿಲ್ಲ ಅಷ್ಟೇ ಹೊರತು ಇನ್ನೂ ದಾರಿ ಜಾಸ್ತಿ ಇದೆ. ಸರ್ಕಾರಿಗೆ ಹೋದಾಗ ಬರೀ ಸೈಟ್ ಎಲ್ಲ ತಗೊಂಡು ಸ್ಟೇಟ್ ಹಿಡ್ಕೊಂಡು ಹೋಗ್ತಾರೆ, ಅಬ್ಸರ್ವೇಟರಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಯಾತಕ್ಕೆ? ನೆಸಿಟಿ ಇಲ್ಲ, ಅನ್ನೆಸರಿ ಅದೆಲ್ಲ ಕೂಡ. ನೀವು ಬ್ಯಾಗ್ ಲೋಡ್ ತಗೋಬೇಕಾದ್ರೆ ಬೇಕಾ, ಲೋಡ್ ಹೋಗ್ಬೇಕು, ಬರೀ ಕೈಲಿ ಹೋಗಿ ಬ್ಯಾಗ್ ತೋರಿಸಿದ್ರೆ ಕೊಡೋದಿಲ್ಲ, ತೋರಿಸ್ಬೇಕು. ಹನುಮಂತರಿಗೆ ಎಲ್ಲ ಚಿಕ್ಕ ವಿಷಯಗಳವೆಲ್ಲ ಕೂಡ ವೆರಿ ಸ್ಮಾಲ್ ಥಿಂಗ್ಸ್. ಆದ್ದರಿಂದ ಸುಮ್ಮನೆ ತೋರಿಸ್ಬಿಡ್ತಾ ಇದ್ದ ಅಷ್ಟೇ. ಅಂತರ್ಯಾಮಿ ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ನಾಳೆ ಪಾಠ ಇರೋದಿಲ್ಲ, ಬೇರೆ ಕಡೆ ಕಾರ್ಯಕ್ರಮ ಇದೆ, ನಾಡಿದ್ದಿರುತ್ತೆ ಸಂಡೇ ಮಾಮೂಲು. ಓಂ ಜನ್ಮಾದ್ಯ